ವೆಲ್ಕಮ್ ಬ್ಯಾಕ್ ಎಲ್ಲ PGCET ವಿದ್ಯಾರ್ಥಿಗಳೇ. ಸಾಕಷ್ಟು ವಿದ್ಯಾರ್ಥಿಗಳು ಏನು ಕೇಳ್ತಾರೆ ಅಂದರೆ, ಸರ್ ಅಂತ ಎಕ್ಸಾಂಪಲ್ಗೆ ನಂದು ಈ ಒಂದು ರ್ಯಾಂಕಿಂಗಿಗೆ ನಮಗೆ ಯಾವ ಒಂದು ಕಾಲೇಜ್ ಸಿಗುತ್ತೆ ನೋಡಿ. ವಿದ್ಯಾರ್ಥಿಗಳ ಎಕ್ಸಾಕ್ಟ್ ಯಾವತ್ತೂ ಕೂಡ ಹೇಳಿಕೆ ಬರಲ್ಲ. ಓಕೆ, ಇಟ್ ಡಿಪೆಂಡ್ಸ್ ಆನ್ ದ ಕಾಂಪಿಟೇಷನ್. ಆಮೇಲೆ ನಿಮ್ದು ಯಾವ ರೀತಿ ರ್ಯಾಂಕಿಂಗ್ ಇದೆ ಮತ್ತು ರಿಸರ್ವೇಷನ್ ಏನಾಗಿದೆ, ಎಕ್ಸಾಕ್ಟ್ ಕಾಲೇಜ್ ಯಾವ್ದು ಬರ್ಬೋದು ಅಂತ ಹೇಳಿಕೆ ಬರಲ್ಲ. ಓಕೆ, ಅದು ಅವಾಗೇ ಗೊತ್ತಾಗುತ್ತೆ. ಯಾಕೆಂದರೆ ಆ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಆ ವೇಕೆನ್ಸಿಗೆ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಆ ಕಾಲೇಜ್ ಸಿಗಬೇಕಲ್ವಾ. ಹಾಗಾಗಿ ಎಕ್ಸಾಕ್ಟ್ ಅದೇ ಕಾಲೇಜ್ ಸಿಗುತ್ತೆ ಅಂತ ಇವಾಗಲೇ ನಾವು ಪ್ರೆಡಿಕ್ಟ್ ಮಾಡಲಿಕ್ಕೆ ಬರಲ್ಲ. ಅದಕ್ಕೆ ನೀವು ಒನ್ಸ್ ಆಪ್ಷನ್ ಎಂಟ್ರಿ ಆದಮೇಲೆ ನಿಮ್ಗೆ ರಿಸಲ್ಟ್ ಬಂದಮೇಲೆ ಅವಾಗ ಗೊತ್ತಾಗೋದು. ಮತ್ತೆ ನೆಕ್ಸ್ಟ್ ಭಾಳ ಜನ ಏನು ಕೇಳಿದಾರೆ ಅಂದರೆ, ಸರ್ ಒಂದು PDC ಅಂದರೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಕೂಡ ಬಂದಿಲ್ಲ, ಸೊ ವೆರಿಫಿಕೇಶನ್ ಟೈಮಲ್ಲಿ ಏನಾಗುತ್ತೆ ಅಂತ. ಅದ್ರ ಬಗ್ಗೆ ವರಿ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಲೇಟೆಸ್ಟ್ ಆಗಿರುವಂಥ ನಿಮ್ಮ ಕಡೆ ಯಾವುದು ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇದೆ ಅಲ್ವಾ, ಅದಿದ್ರೆ ಸಾಕು. ಹೋದ ವರ್ಷ ಸಾಕಷ್ಟು ವಿದ್ಯಾರ್ಥಿಗಳು ಲೇಟೆಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಮೇಲೆ ಅಡ್ಮಿಷನ್ ಆಗಿದ್ದಾರೆ. ಓಕೆ, ಸೊ ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಟಿಪ್ ಹೇಳ್ತೀನಿ ನೋಡಿ. ಯಾವುದೇ ಒಂದು ಫಸ್ಟ್ ರೌಂಡಲ್ಲಿ ನಿಮಗೆ ಒಂದು ಕಾಲೇಜ್ ಸಿಕ್ತಪ್ಪ ಅಂದರೆ ಇಮಿಡಿಯೇಟ್ಲಿ ನೀವು ಚಾಯ್ಸ್ 1 ಅಥವಾ ಚಾಯ್ಸ್ 2 ಕೊಡ್ಲಿಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ನೀವು 1 or 2 ಡೇಸ್ ನಿಮಗೆ ಟೈಮ್ ಇರುತ್ತೆ. ಆ 1 or 2 ಡೇಸಲ್ಲಿ ಹೋಗಿಬಿಟ್ಟು ಆ ಕಾಲೇಜಲ್ಲಿ ನೀವೆಲ್ಲ ಕೂಡ ಫೆಸಿಲಿಟಿ ಚೆನ್ನಾಗಿದ್ದರೆ ಅಂದ್ರೆ ಮಾತ್ರ ಕೊಡಿ. ಕೆಲವೊಂದು ಏನಾಗುತ್ತೆ, ಕೆಲವೊಂದು ಕಾಲೇಜಲ್ಲಿ ಡೊನೇಷನ್ ಕೇಳ್ತಾರೆ. ಓಕೆ, ದಟ್ ಮೈಟ್ ಬಿ ಇನ್ ಲ್ಯಾಕ್ಸ್ ಟುಗೆದರ್. ಹಾಗಾಗಿ ಅಂಥ ಕಾಲೇಜಸ್ಗೆ ನೀವು ಹೋಗಿ ಆ ಒಂದು ಬಜೆಟ್ ಇರಲ್ಲ, ನಿಮ್ಗೆ ಅಮೌಂಟ್ ಇರಲ್ಲ. ಹಾಗಿದ್ದಾಗ ನೀವು ಅದನ್ನು ಸ್ಕಿಪ್ ಮಾಡಿ ಸೆಕೆಂಡ್ ರೌಂಡ್ಗೆ ಬೇರೆ ಕಾಲೇಜ್ಗೆ ನೀವು ಟ್ರೈ ಮಾಡ್ಬೋದು. ಅದಕ್ಕೆ ಗಡಿಬಿಡಿ ಮಾಡ್ದೇನೆ ನೀವೇನು ಮಾಡಿ, ಚಾಯ್ಸ್ ಎಂಟ್ರಿ ಕೊಡೋದು ಮುಂಚಿತವಾಗಿ ಎಲ್ಲ ಇನ್ಫಾರ್ಮೇಷನ್ ತೆಗೆದುಕೊಂಡು ತಿಳ್ಕೊಂಡು ಆಮೇಲೆ ಫೌಂಡೇಶನ್ಗೆ ಲಾಸ್ಟ್ಗೆ ಚಾಯ್ಸ್ ಎಂಟ್ರಿಗೆ ಆರಾಮ್ಸೆ ಟೈಮ್ ಇರುತ್ತೆ. ನೀವು ಗಡಿಬಿಡಿ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತು ಹೋದದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಡೌಟ್ ಕೇಳಿದ್ರು, ಸರ್ ನಮಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಕೆಲವೊಂದು ಐಡಿಯಾ ಕೊಡಿ ಅಂತ. ನೋಡಿ ವಿದ್ಯಾರ್ಥಿಗಳೇ, ಫಸ್ಟ್ ಆಫ್ ಆಲ್ ಏನು ಮಾಡಿ, ಸ್ಟಾರ್ಟಿಂಗ್ 10-20 ಕಾಲೇಜ್ ಏನು ಮಾಡಿ, ಟಾಪ್ ಬೆಸ್ಟ್ ಕಾಲೇಜಸ್. ಓಕೆ, ನಿಮ್ಗೆ ಯಾವುದು ಅಂದರೆ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ಆಗಿರ್ಬೋದು, ನಿಮಗೆ ಯಾವುದು ಆ ಕಾಲೇಜ್ ಟಾಪ್ ಅನಿಸುತ್ತೆ ಅಂಥ ಕಾಲೇಜನ್ನು ಇಡಿ. ಆಮೇಲೆ ನೀವೇನು ಮಾಡಿ, ನಿಮ್ಮ ಡಿಸ್ಟ್ರಿಕ್ಟ್ಸ್ ಹತ್ತಿರ ಇರುವಂಥ ಟಾಪ್ ಕಾಲೇಜನ್ನು ಆಯ್ಕೆ ಮಾಡಿ. ಆಮೇಲೆ ನಿಮ್ಮ ಊರಲ್ಲಿರುವಂಥ ಅಥವಾ ನಿಮ್ಮ ಡಿಸ್ಟ್ರಿಕ್ಟ್ ಸಮೀಪಲಿರುವಂಥ ಟಾಪ್ ಕಾಲೇಜನ್ನು ಆಯ್ಕೆ ಮಾಡಿ. ಆಮೇಲೆ ನಿಮಗೆ ಬೇಡದೇ ಇರುವಂಥ ಕಾಲೇಜನ್ನು ನಿಮಗೆ ಲೋ ಪ್ರಿಫರಲ್ಲಿ ಕೆಳಗಡೆ ಹಾಕುವಂತ ಬರಬೇಕು. ಇದು ಜಸ್ಟ್ ನನ್ನ ಸಲಹೆ. ಬೇರೆಯವ್ರದ್ದು ಪ್ರಿಫರೆನ್ಸ್ ಬೇರೆ ಆಗಿರುತ್ತೆ. ಅವರು ಒಂದು ರೆಸ್ಪೆಕ್ಟಿವ್ ಆಗಿ ಅವರು ಅದನ್ನು ಆಪ್ಷನ್ ಎಂಟ್ರಿ ಮಾಡ್ತಾರೆ. ಮತ್ತು ನಿನ್ನೆ ಒಂದು ವಿಡಿಯೋದಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಕಾಲೇಜ್ ಲಿಸ್ಟನ್ನು ಬರೆದು A4 ಶೀಟಲ್ಲಿ ಕಳಿಸಿದ್ರು. ಸೊ ಬೇರೆಯವ್ರು ಯಾರು ಕೂಡ ಕಳಿಸ್ಲಿಲ್ಲ. ಇದರ ಅರ್ಥ ನೀವು ಅಷ್ಟೊಂದು ಸೀರಿಯಸ್ ಇಲ್ಲ ಅಂತ. ಸೊ ಅಟ್ಲೀಸ್ಟ್ ಒಂದು ಕಾಲೇಜ್ ಲಿಸ್ಟ್ ಇವಾಗಲೇ ರೆಡಿ ಮಾಡ್ಕೊಳ್ಳಿ. ಮುಂದೆ ನಿಮಗೆ ಸಾಕಷ್ಟು ಆಪ್ಷನ್ ಟೈಮ್ಗೆ ಸಹಾಯ ಆಗುತ್ತೆ. ಮತ್ತು ಸಾಕಷ್ಟು ವಿದ್ಯಾರ್ಥಿಗಳು ವಿಡಿಯೋಗೆ ಲೈಕ್ ಮಾಡಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇರ್ತಾರೆ. ಸೊ ಅದಕ್ಕೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಿಮಗೆ ಕಂಟೆಂಟ್ ಸಿಗ್ತಾ ಇರುತ್ತೆ. ಆ್ಯಂಡ್ ನಿಮ್ಮ ಕೌನ್ಸಿಲಿಂಗ್ ಪ್ರೊಸೀಜರ್ ಆದಷ್ಟು ಚೆನ್ನಾಗಿ ಆಗುತ್ತೆ. ಸೊ ಹೋಪಿಂಗ್ ಟುಡೇ ಕೇದವರು ಒಂದು ಅಪ್ಡೇಟ್ ಕೊಡ್ತಾರೆ, ಯಾಕಂದರೆ ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆ ಅಲ್ವಾ, ಹಾಗಾಗಿ. ಸೊ ವಿಶ್ ಯು ಆಲ್ ದ ಬೆಸ್ಟ್. ವಿ ವಿಲ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.